ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತವ. ಆದ್ಮೇಲೆ ರಾಜಕೀಯದಲ್ಲಿ ಅಪರಾಧೀಕರಣ ಈಗಂತೂ ಹೆಚ್ಚು ಕಡಿಮೆ ಎಲ್ಲ ರಾಜಕಾರಣಿಗಳು ಹಣದ ಮೇಲೆ ಈ ಒಂದು ಕಮಿಷನ್ ಮೇಲೆ ವ್ಯವಹಾರ ಮಾಡೋದನ್ನು ತಮ್ಮ ಹಕ್ಕಪ್ಪ ಅನ್ನೋದು ನಡ್ಕೊಳ್ತಾ ಇದ್ದಾರೆ. ಭೂ ಮಾಫಿಯಾ, ಸಾರಾಯಿ ಮಾಫಿಯಾ, ಮತ್ತೊಂದು ಮಾಫಿಯಾ, ದುಡ್ಡು ಕೀಳೋದು ಒಟ್ಟು ಜನರಿಂದ. ಆಮೇಲೆ ಶಾಸಕರಾದ ಮೇಲೆ ಕಮಿಷನ್ ಮೇಲೆ ವ್ಯವಹಾರ ಮಾಡುವಂಥದ್ದು ಇವೆಲ್ಲ ನಾವು ನೋಡ್ತಾ ಇದ್ದೀವಿ. ಸಾಕಷ್ಟು ನಮ್ಮ ಕಂತ್ರಾಟದಾರರು, ಗುತ್ತಿಗೆದಾರರು ಪಾಪ ಅವರು ಇನ್ನೂ ದುಡ್ಡು ಬಂದಿಲ್ಲ. ಕೆಲವೊಂದು ಶಾಸಕರ ಯಾವ ರೀತಿ ಇದ್ದಾರಪ್ಪ ಅಂತಂದ್ರೆ, ಕೆಲವೊಂದಲ್ಲ ಮ್ಯಾಕ್ಸಿಮಮ್ ಶಾಸಕರು ತಮ್ಮ ದುಡ್ಡನ್ನು ತಗೊಂಡ್ಬಿಟ್ಟಿರ್ತಾರೆ. ಒಂದು ಏನೋ ಟೆಂಡರ್ ಕೊಡಲಿ, ಯಾವುದೋ ಕೊಡಲಿ, ಒಂದು ಉದ್ಯೋಗ ಕೊಡಲಿ, ಕಾಮಗಾರಿನ ಒಪ್ಪಿಸಲಿ, ರೋಡ್ದಿರ್ಬೋದು, ಗಟರ್ದಿರ್ಬೋದು, ಮತ್ತೊಂದರದಿರ್ಬೋದು, ಅದರದ್ದೆಲ್ಲ 20%, 30%, 40% ತಕ್ಕೊಂಡು ಗ್ರ್ಯಾಂಡ್ ಮಾಡುವಂಥ, ಸಹಿ ಮಾಡುವಂಥ ಕೆಲಸ ಗೊತ್ತದ. ನಮಗೆಲ್ಲ ಗೊತ್ತದವ. ಹೀಗಾಗಿ ಅಪರಾಧೀಕರಣ ಇವತ್ತು ರಾಜಕಾರಣದಂಗೆ ಆಗಿ ಹೋಗ್ಬಿಟ್ಟದ. ಕಮಿಷನ್ ಹೊಡೆದು ರಾಜಕಾರಣದಂಗೆ ಆಗಿದೆ. ಅದ್ರ ಜೊತೆ ಗುಂಡಾಗಿರಿ, ತಮ್ಮ ಕೆಲಸಗಳಿಗೆ ಅಡ್ಡ ಬರೋರನ್ನು ತೆಗೆದು ಹಾಕುವಂಥದ್ದು, ಮತ್ತೇನೋ ವೈಷಮ್ಯಗಳು, ಈ ಎಲ್ಲ ಅನೇಕ ಒಂದು ದುರಂತದ ವ್ಯವಸ್ಥೆ, ಅಪರಾಧೀಕರಣದ ವ್ಯವಸ್ಥೆ ರಾಜಕೀಯದಲ್ಲಿ ಹೋಗಿದ್ದರಿಂದಾಗಿ ಇವತ್ತು ರಾಜಕೀಯ ಮಾಡೋದಪ್ಪ ಅಂದ್ರೆ, ರಾಜಕಾರಣಿ ಇದ್ದಾನಪ್ಪ ಅಂದ್ರೆ ರಾಜಕೀಯ ಮಾತಾಡಬೇಡ್ರಿ ಅನ್ನುವಂಥ ಅಂತ ಇವತ್ತು ಬಂದಿವಿ ನಾವು. ಅದ್ರ ಬಗ್ಗೆ ಎಲ್ಲರೂ ಭ್ರಷ್ಟಾಚಾರ ಎಲ್ಲರೂ ಇನ್ವಾಲ್ವ್ ಇದ್ದೇ ಇರ್ತಾರೆ ಅವರು ಅನ್ನುವಂಥ ಮಾತು. ಆ ಎಲ್ಲ ಏನೂ ಇರಲಿ, ಆ ಎಲ್ಲ ದಿಶೆಯಲ್ಲಿ ಇವತ್ತು ಮತ್ತೊಂದು ಹೊರಗೆ ಬಂದಿದೆ. ಈಗಾಗಲೇ ಯೋಗೇಶ್ಗೌಡರ ಕೊಲೆಯಲ್ಲಿ ಈ ನಮ್ಮ ಶಾಸಕ ವಿನಯ್ ಕುಲಕರ್ಣಿ ಅವರ ಹಸ್ತದ ಅನ್ನೋದು ಪ್ರೂವ್ ಆಗಿದೆ. ಅಪರಾಧಿ ವ್ಯಕ್ತಿ ಅನ್ನೋದು ಪ್ರೂವ್ ಆಗಿದೆ. ಇನ್ನು ಶಿಕ್ಷೆ ಇವತ್ತು ಘೋಷಣೆ ಆಗ್ತದೆ, ಏನಾಗ್ತದೆ ನೋಡೋಣ, ಜೀವಾವಧಿ ಆಗ್ತದನೋ ಮತ್ತೇನಾಗ್ತದನೋ ಆ ಮಾತು ಬೇರೆ. ಆದರೆ ನಮ್ಮ ಭಾರತೀಯ ದಂಡ ಸಂಹಿತೆ 1860 IPC ವಿವಿಧ ಕಲಂಗಳ ಒಳಗೆ 17 ಮಂದಿಗೆ ಏನಪ್ಪ ಅಪರಾಧಿಗಳು ಪ್ರೂವ್ ಆಗ್ಯದ. ಇನ್ನು ಯಾರ್ಯಾರು ಯಾವ ರೀತಿಯಿಂದ ಆಗ್ಬೋದು ಅವ್ರಿಗೆ ಶಿಕ್ಷೆ ಅನ್ನುವಂಥದ್ದು ಅದೇನಾಗ್ತದೆ ಬದಿಗಿರಲಿ. ಆದರೆ ಇಂಥವು ಅಪರಾಧೀಕರಣದ ವ್ಯವಹಾರಗಳು ಭಾಳ ಕೆಲವೊಂದರಲ್ಲಿ ಭಾಳ ತಪ್ಪಿಸ್ಕೊಂಡು ಹೋಗ್ಬಿಡ್ತಾವೆ. ನಮ್ಮ ದೇಶದಲ್ಲಿ ರಾಜಕೀಯ ಅಪರಾಧೀಕರಣದೊಳಗೆ ಸಿಗೋರು ಭಾಳ ಕಡಿಮೆ, ಭಾಳ ಅಪರೂಪ ಮಾಡಿರ್ತಾರೆ ನಿಶ್ಚಿತವಾಗಿಯೂ. ಆದರೆ ಸಾಕ್ಷರತೆ ಏನು ಮಾತಾಡಲಿಕ್ಕೆ ಬರ್ತಾರೆ, ಏನೋ ಅನ್ನೋಕ್ಕೆ ಆಗೋದಿಲ್ಲ. ಇವತ್ತು ವಿನಯ್ ಕುಲಕರ್ಣಿ ಅವರ ಈ ಘಟನೆ, ಆ ವ್ಯಕ್ತಿ ಚೆಕ್ಕಂತ ಅಪರಾಧಿ ಆದಂಥ ಘಟನೆ ನೆನಪಿಸ್ಕೊಂಡಾಗ ಇಂಥ ರಾಜಕಾರಣ ಒಬ್ಬಲ್ಲ ಒಂದು ಕಡೆ ಆದರು, ಒಬ್ಬರಿಲ್ಲ ಒಬ್ಬರು, ಇನ್ನೊಬ್ಬರು ಮತ್ತೊಬ್ಬರು ಸಿಗೋದು ಗ್ಯಾರಂಟಿ ಅನ್ನೋದು ನಿಶ್ಚಿತದ. ನಮ್ಮ ನ್ಯಾಯಾಂಗದ ಒಂದು ಏನಪ್ಪ ಹಿಡಿತಲ್ಲಿ ಸಿಕ್ಕರೆ ಶಿಕ್ಷೆ ಆಗೋದು ನಿಶ್ಚಿತ ಅನ್ನುವಂಥದ್ದು. ಆದರೆ ಇಲ್ಲೇನಪ್ಪ ಅಂತಂದ್ರೆ ನಾವು ಅತ್ಯಂತ ಒಂದಿಷ್ಟು ಎಚ್ಚರಿಕೆಯಿಂದ ಮತ್ತೊಂದು ಮಾತು ಹೇಳ್ಬೇಕಾಗಿದೆ. ಇಂಥ ರಾಜಕಾರಣ ನಮ್ಮಲ್ಲಿ ಯಾಕೆ ಬೆಳೀತಾ ಇದೆ, ಅದು ಯಾಕೆ ತಡೀಲಿಕ್ಕೆ ನಮಗೆ ಆಗ್ತಾ ಇಲ್ಲ ಅಂತೇಳಿ. ವಿನಯ್ ಕುಲಕರ್ಣಿ ಅಂತವ್ರು ಇನ್ನೂ ಸಾಕಷ್ಟು ಜನ ಇದ್ದಾರೆ, ತೆರೆ ಮರೆಯಲ್ಲಿದ್ದಾರೆ, ಕಲ್ಲಿ ಕಾಣೋದಿಲ್ಲ. ಅನೇಕರ ಮೇಲೆ ಆರೋಪಗಳಿದ್ದಾವೆ. ಭೂ ಮಾಫಿಯಾ ಬಗ್ಗೆ, ಅದರ ಕಾಲಕ್ಕೆ ಸಾರಾಯಿ ಮಾಫಿಯಾ ಬಗ್ಗೆ, ಮತ್ತೊಂದು ಮಾಫಿಯಾ ಬಗ್ಗೆ ಹೆಚ್ಚು ಕಡಿಮೆ ಒಂದಿಲ್ಲ ಒಂದು ಆರೋಪ ಇದ್ದೇ ಇರ್ತದೆ. ಈ ಹಿಂದೆ ಬಂದಿದ್ದರು HDK ಅವರು ತಮ್ಮ ಅಣ್ಣನ ಮಗಳ ಮೇಲೆ ಬಂದಾಗ ಹೇಳಿದರು, ಇಲ್ಲ ಪ್ರೂವ್ ಆಗುವವರೆಗೆ ಅವ್ರ ಆರೋಪಿ ಅಷ್ಟು ಅಪರಾಧಿ ಅಲ್ಲ ಅಂತೇಳಿ. ಅಂದರೆ ಅಷ್ಟರ ಮಟ್ಟಿಗೆ ಬಂಡತನ ಬಂದುಬಿಟ್ಟದ ನಮ್ಮ ರಾಜಕಾರಣಿಗಳಲ್ಲಿ ಆಯಿತು, ಅಧಿಕಾರಶಾಹಿಯಲ್ಲಿ ಆಯಿತು. ಅಧಿಕಾರಶಾಹಿಗಳು ಪಾಪ ನಾವು ಲೋಕಾಯುಕ್ತರು ಸಾಕಷ್ಟು ಈಗಾಗಲೇ ಹಲವು ಸಲ ಮಾತಾಡಿದ್ದದ. ಲೋಕಾಯುಕ್ತರು ಹಲವು ಸಲ ಅವರ ಏನೇನು ವ್ಯವಹಾರ ಮಾಡಿದಾರೆ ಡಾಕ್ಯುಮೆಂಟ್ ವಿತ್ ಕೊಟ್ಟರು ಶಿಕ್ಷೆ ಆಗಿದ್ದು ಎಷ್ಟು ಜನಕ್ಕೆ ಅಂತ. ಹಂಗೆ ಈ ರಾಜಕಾರಣಿಗಳಲ್ಲಿ ತಪ್ಪುಗಳಾಗಿದ್ದು ಸಹಿತ ಎಷ್ಟು ಮಂದಿ ಶಿಕ್ಷೆ ಆಗ್ತಾಯಿದೆ ಅದರಂತ. ಅದರಲ್ಲೂ ರಾಜಕೀಯ ಅಪರಾಧೀಕರಣ ಆದಂಥವ್ರು ಭಾಳ ಕಡಿಮೆ ನೋಡ್ರಿ. 10 ವರ್ಷದಿಂದ ಆದಂಥದ್ದು ಹಂಗೆ ಮುಂದೆ ಹಾಕೋತ ಬಂದಿದ್ದರಿಂದಾಗಿ ಇವತ್ತದ ಏನಾಗಿಬಿಟ್ಟಿದಪ್ಪ ಅಂತಂದ್ರೆ ಅನಿವಾರ್ಯವಾಗಿ ಈ ಒಂದು ಒಬ್ಬರು ಅದು ಏನಪ್ಪ ಅಂದ್ರೆ ಮುತ್ತಿಗೆ ಅನ್ನುವಂಥವ್ರು ಮಾಫಿ ಸಾಕ್ಷಿ ಆದಾಗ ಇವರೆಲ್ಲ ಮಾಡಿದ್ದೆ ಖರೆ ಎನ್ನುವಂಥ. ಅಂದ್ರೆ ಸಾಕ್ಷಿ ಸಿಗೋ ತನಕ ಇವರು ಬೇಕಾದ ಉಳಿದ ಸಾಕ್ಷಿಗಳು ಸಿಗಲ್ಲ, ತಪ್ಪಿಸ್ಕೊಂಡು ಹೋಗುವಂಥ ಎಲ್ಲ ತಂತ್ರಗಾರಿಕೆಯನ್ನು ಈ ರಾಜಕಾರಣಿ ನಾಯಕರು ಮಾಡಿರ್ತಾರೆ. ಹೀಗಾಗಿ ಅವ್ರು ಸಿಗೋದು ಭಾಳ ಕಷ್ಟ. ಸಿಕ್ಕರು ಸಹಿತ ಶಿಕ್ಷೆ ಎಷ್ಟು ಮಟ್ಟಿಗೆ ಇನ್ನು ನೋಡ್ಬೇಕಾದ ಶಿಕ್ಷೆ ಎಷ್ಟು ಕೊಡ್ತಾರಂತೇಳಿ. ಯಾಕಂದರೆ ಈ ಯೋಗೇಶ್ ಗೌಡರ ಕೊಲೆಯಲ್ಲಿ ಅವರ ಕೈ ಅದ ಅನ್ನೋದು BJPಗರ ಆರೋಪ. ಮತ್ತು ಇಲ್ಲಿ ಇನ್ನೊಂದು ಗಮನಿಸಬೇಕಾಗಿದೆ, ಇವರು ಕಾಂಗ್ರೆಸ್ ಅವರು, ಅದ್ರ ವಿರುದ್ಧ ನಿಂತಂಥವ್ರು BJPಗರು ಅಂದಾಗ ಪಕ್ಷದ ವತಿಯಿಂದ ಬಂದಾಗ ಸಹಜವಾಗಿ ಕಾಂಪಿಟೇಷನ್ ಮಾಡಿ ಏನೋ ಮಾಡ್ತಾರೆ. ಪಾಪ ವ್ಯಕ್ತಿ ಅಷ್ಟೇ ಇಲ್ಲಿ ಯಾವುದೋ ಪ್ರಸಂಗದಲ್ಲಿ ಘಟನೆಗಳು ನಡೆದಪ್ಪ ಅಂದ್ರೆ ಅವು ಮುಚ್ಚಿ ಹೋಗೋದು ಹೆಚ್ಚಿಂದ. ಅದಕ್ಕಾಗಿ ಈಗ ನಾವು ಇಲ್ಲಿ ಈ ಸಂದರ್ಭದಲ್ಲಿ ವಿಚಾರ ಮಾಡುವಂಥದ್ದು, ಇಲ್ಲಿ ಮತದಾರರ ಎಚ್ಚರಿಸ್ಕೊಳ್ಬೇಕಾಗಿದೆ. ಯಾಕಂದರೆ ಎಲ್ಲಿಯವರೆಗೆ ಮತದಾರ ಇಂಥ ಅಪರಾಧದ ಹಿನ್ನೆಲೆ ಉಳ್ಳಂಥ ಜನರನ್ನು ಆಯ್ಕೆ ಮಾಡೋದಿಲ್ಲವೋ ಅಲ್ಲಿಯವರೆಗೆ ನಿರಂತರ ಇರುವುದನ್ನರಿ. ಇವು ವಿನಯ್ ಕುಲಕರ್ಣಿ ಅಪರಾಧ ಮತ್ತೊಬ್ಬ ಬಂದಿರ್ತಾನೆ. ಇದು ತಪ್ಪಿಸೋದು ಯಾರು ಪಾಪ ನ್ಯಾಯಾಂಗಕ್ಕೂ ತನ್ನದಿಂದ ಲಿಮಿಟೇಷನ್ಸ್ ಇದ್ದಾವೆ.
ಸಾಕ್ಷಿ ಸಿಗಬೇಕಪ್ಪ ಅಂತ ಸಾಕ್ಷಿ ಸಿಗೋದು ಭಾಳ ಕಷ್ಟ. ಮತ್ತು ಸಾಕ್ಷಿಗಳು ಬೆದರಿ ಯಾರು ಹೇಳಲಿಕ್ಕೆ ಹೋಗೋದಿಲ್ಲ. ಈ ರಾಜಕಾರಣಿಗಳ ಇತಿಹಾಸ ಗೊತ್ತಿರ್ತದೆ, ಈ ನಮ್ಮ ಜೀವಕ್ಕೆ ಅಪಾಯ ಯಾಕಪ್ಪ ನಾವು ಹೇಳೋದು ಬೇಡ ಅಂತೇಳಿ ಯಾರೂ ಹೇಳಲಿಕ್ಕೆ ಹೋಗೋದಿಲ್ಲ. ಎಲ್ಲೋ ಏನೋ ಅವ್ರು ಇರ್ಸೆ ಬಂದು ನಾವು ಹೇಳಿದ ವ್ಯಕ್ತಿ ಯಾರೋ ಮುತ್ತಿಗೆ ಅನ್ನೋಂಥವ್ರು ಏನೋ ಕಾಂತಾರವರು ಸಾಕ್ಷಿ ಮಾಪಿಯಾಗಿ ಬಸವರಾಜ್ ಮುತ್ತಿಗೆ ಮತ್ತು ಶಿವಾನಂದ ಶ್ರೀಶೈಲ್ ಅನ್ನೋಂಥ ಮಾಪಿ ಸಾಕ್ಷಿ ಆದಮೇಲೆ ಅದು ಮತ್ತು ಎಷ್ಟೋ ದಿನ ನಡೀತದೆ ವಾದ ವಿವಾದ. ಈಗ ಅವರು ತಪ್ಪಿತಸ್ಥರು, ಆರೋಪಿಗಳು, ಅಪರಾಧಿಗಳು ಅಂತೇಳಿ ಸಿದ್ಧ ಆಗ್ಯದ. ಇನ್ನು ಶಿಕ್ಷೆ ಏನಾಗ್ತದೆ ನೋಡೋಣ. ಅಂದ್ರೆ ಇಲ್ಲಿ ಸಾಕ್ಷಿ ಹೇಳೋದು ಭಾಳ ಕಷ್ಟ ಅದ. ಈ ಗುಂಡಾಗಿ ರಾಜಕಾರಣದಲ್ಲಂತೂ ಯಾರು ಮುಂದೆ ಬಂದು ಸಾಕ್ಷಿ ಹೇಳಿಕ್ಕೆ ಹೋಗೋದು ಯಾರು ಬೇಕಿಲ್ಲ ನಮ್ಮ ಊರು ಸಾಬರೇನು ಅಂತ. ಹೀಗಾಗಿ ಇಂಥದ್ದು ತಪ್ಪಿಸೋದು ಹೆಂಗಪ್ಪ, ಈ ರಾಜಕಾರಣ ತಪ್ಪಿಸೋದು ಹೆಂಗೆ ಅನ್ನೋದು ಇವತ್ತಿನ ಮುಖ್ಯ ಚರ್ಚೆ ಆಗಬೇಕಾಗ್ಯದ. ಆಯ್ತು ಒಬ್ಬರು ಶಿಕ್ಷೆ ಆಯಿತು ಮರ್ತೋಗ್ಬಿಡ್ತೀವಿ 4 ದಿನದಲ್ಲಿ ನಾವು. ಆದ್ರೆ ಈ ಸಂತತಿ ಹೆಚ್ಚಾಗ್ತಾ ಹೋಗ್ತದೆ. ಇವತ್ತು ಕಡಿಮೆ ಆಗಿಲ್ಲ, ಹೆಚ್ಚು ಕಡಿಮೆ ಈ ರಾಜ್ಯದ ಇವತ್ತಂತಿ 224 ಎಮ್ಮೆಲ್ಗಳಿದ್ದಾರೆ. ಇನ್ನು ಮುಂದೆ ಹೆಚ್ಚಾಗವರಿದ್ದಾರೆ. ಇವರೆಲ್ಲರ ಒಂದು ಏನಪ್ಪ ಅಪರಾಧಿಗಳನ್ನು ತಪ್ಪಿಸ್ಬೇಕಾಯ್ತಪ್ಪ ಅಂತಂದ್ರೆ ಇಲ್ಲಿ ಅಪರಾಧಿಗಳು ಸಾಕಷ್ಟು ಆರೋಪದ ಅನೇಕ ಕೇಸ್ಗಳಿದ್ದಾವಿಲ್ಲ ಅಂತಲ್ಲ, ಅದು ಹೆಚ್ಚಿಗೆ ಸಿಗಲಾರದಕ್ಕಾಗಿ ಸಾಕ್ಷಿಗಳು ಸಿಗಲಾರದ ತಪ್ಪಿಸ್ಕೊಂಡು ಹೋಗಿಬಿಡ್ತಾವೆ. ಅದು ಆಗಬಾರ್ದಾಗಿತ್ತು ಅಂದರೆ ಇವತ್ತು ನಮ್ಮ ಏನಪ್ಪ ಮತದಾರರು ಭಾಳ ಎಚ್ಚರಿಕೆಯಿಂದ ಮತದಾನವನ್ನು ಮಾಡಬೇಕಾಗಿದೆ. ಇವತ್ತು ಅವರ ನಿರ್ಧಾರಣ, ಯಾಕಂದ್ರೆ ಪ್ರಜಾಪ್ರಭುತ್ವದಲ್ಲಿ ಮತದಾನ ಭಾಳ ಮಹತ್ವ. ಇವತ್ತು ಅದು ಸಹಿತ ಎಷ್ಟೋ ಬೇಕಷ್ಟ ಅದನ್ನು ಕೊಲಗಿಡಿಸುವಂಥ ಕೆಲಸಗಳು ಸಾಕಷ್ಟು ನಡೀತಾ ಇದ್ದಾವೆ. ಯಾಕಂದ್ರೆ ಇವತ್ತು ಈ ಎಲೆಕ್ಷನ್ ಕಮಿಷನ್ ಏನಾಗಿಬಿಟ್ಟದಪ್ಪ ಅಂತಂದ್ರೆ ವಿಶೇಷವಾಗಿ ಇಬ್ಬರು ಸರ್ಕಾರದ ಅಂದ್ರೆ ಪ್ರಧಾನಿ ಮತ್ತು ಕ್ಯಾಬಿನೆಟ್ದು, ಇನ್ನೊಬ್ಬರು ವಿರೋಧ ಪಕ್ಷದವರಿರೋದ್ರಿಂದಾಗಿ ತಮ್ಗೆ ಬೇಕಾದಂತಹ ಈ ಚೀಫ್ ಕಮಿಷನರ್ ಎಲೆಕ್ಷನ್ ಕಮಿಷನ್ ಸೆಲೆಕ್ಷನ್ ಮಾಡ್ಕೊಳ್ಳೋಂಥ ಸಂದರ್ಭ ಬರೋದ್ರಿಂದಾಗಿ ಇಲ್ಲೇ ಪ್ರಾಮಾಣಿಕವಾದಂಥ ಮತದಾನ ಆಗೋದು ಕಷ್ಟ ಆಗಿಬಿಟ್ಟದ. ಇಲ್ಲೇನಪ್ಪ ಅಂದ್ರೆ ದುಡ್ಡು ಸಾರಾಯಿ ಅದು ಹಂಚುವಂಥ ಶಕ್ತಿ ಇದ್ದವರು ಇವತ್ತು ಗೆಲ್ಲುವಂಥದ್ದು ಜೊತೆಗೆ ಇನ್ನೂ ಅನೇಕ ಸೇರ್ಕೊಳ್ತಾ ಇದ್ದಾವೆ. ಹಾಗೆ ಅದಕ್ಕಾಗಿ ಇವತ್ತು ಏನೂ ಇರಲಿ ವಿನಯ್ ಕುಲಕರ್ಣಿ ಅವ್ರಿಗೆ ಶಿಕ್ಷೆ ಆಗ್ಬೋದು. ಯಾಕಪ್ಪ ಅಂದ್ರೆ ನಾವು ಇವತ್ತು ಅವ್ರು ಗೌರವಿತವಾಗಿ ಯಾಕೆ ಮಾತಾಡ್ತೀವಪ್ಪ ಅಂದರೆ ಯಾವ ವ್ಯಕ್ತಿನೂ ಬೇಕಂತ ಮಾಡಿದ್ರೆ ಏನೋ ಆಗಿರ್ತದೆ, ನಾವು ಒಪ್ಪು ನಾವು ಮಾತನ್ನು. ಆದರೆ ಕೊಲೆಯಂತಹ ಒಂದು ದೊಡ್ಡ ಪ್ರಕರಣದಾಗ ಸಹಜವಾಗಿ ಯಾರಿಗಾದ್ರೂ ಗಾಬರಿ ಆಗುವಂಥದ್ದು, ಎಷ್ಟೋ ನಮ್ಮ ವೈಯಕ್ತಿಕ ವಿರೋಧಿ ಇರಲಿ ಮಾತುಕತೆ ಮೂಲಕ ಆಗಲಿಲ್ಲಪ್ಪ ಅಂತ ಜನರಿಗೆ ಬಿಟ್ಟು ಬಿಡುವಂಥ ವಿಷಯ ಮಾಡಬೇಕು. ವೈಯಕ್ತಿಕ ಇರಿಸಿಯಾಗಿ ಏನೋ ಆಗಿ ಹೋಗಿದ್ದು ಘಟನೆ ಆದರೂ ಯೋಗೇಶ್ ಗೌಡನ ಕೊಲೆ ಪ್ರಕರಣದಾಗ ವಿಶೇಷವಾಗಿ ವಿನಯ್ ಕುಲಕರ್ಣಿ ಅವರು ಆರೋಪಿ ಅಷ್ಟೆಲ್ಲ ಇವತ್ತು ಅಪರಾಧಿ ಆಗಿದ್ದಾರೆ. ಇಂಥ ಅಪರಾಧೀಕರಣ ಮಾಡುತ್ತಿರುವಂತಹ ಜನರನ್ನು ದೂರ ಇಡಬೇಕಾಗಿತ್ತು. ಅಂದರೆ ಇವತ್ತು ಪ್ರತಿಯೊಬ್ಬ ಮತದಾರ ಎಚ್ಚರ ಆಗಬೇಕಾಗಿದೆ. ಎಚ್ಚರಾಗಿ ಯೋಗ್ಯರನ್ನ ಆಯ್ಕೆ ಮಾಡುವಂಥದ್ದು, ತಮ್ಮ ಕೆಲಸವನ್ನು ಮಾಡುವಂಥ ಯೋಗ್ಯರನ್ನ ಒಂದು ಏನು ಸರ್ಕಾರ ತಂದಿದೆ ಅವರಿಂದ ಕೆಲಸ ತೊಗೊಳ್ಳೋಂಥ ಕೆಲಸವನ್ನು ನಮ್ಮ ನಾಗರಿಕರು ಮಾಡಬೇಕಾಗ್ಯದ. ಯಾಕಂದ್ರೆ ನಾವು ಎಂಥವ್ರನ್ನ ಆಯ್ಕೆ ಮಾಡ್ತೀವಿ ಅದ್ರ ಮೇಲೆ ಇರ್ತದೆ. ಅದರಲ್ಲೂ ದುಡ್ಡು ಕೊಟ್ಟು ಆಯ್ಕೆ ಆದಾಗ ಅವ್ರನ್ನ ಕೇಳೋ ಹಕ್ಕು ನಮ್ಮ ಮತದಾರರಿಗೆ ಇರುವುದಿಲ್ಲ ಅನ್ನೋದು ಅಷ್ಟೇ ಸತ್ಯದ. ಏನೋ ಆಗಲಿ ಇವತ್ತು ವಿನಯ್ ಕುಲಕರ್ಣಿಗೆ ಅವ್ರಿಗೆ ಅಟ್ಲೀಸ್ಟ್ ಶಿಕ್ಷೆ ಆಗ್ತದೆ ಅನ್ನೋ ಸಮಾಧಾನದ. ಯಾಕಂದರೆ ಅಪರಾಧ ಇವತ್ತು ಪ್ರೂವ್ ಆಗ್ಯದ. ಈಗ ಎಲ್ಲರದ್ದು ಭಾಳ ಜನರದ್ದು ಆಗೋದಿಲ್ಲ, ತಪ್ಪಿಸ್ಕೊಂಡು ಹೋಗಿಬಿಡ್ತಿರ್ತಾರೆ. ಯಾಕಂದ್ರೆ ಸಾಕ್ಷಿ ಹೇಳೋರು ಇಲ್ಲದಕ್ಕಾಗಿ, ಸಾಕ್ಷಿ ಸಿಗಲಾರ್ದಕ್ಕಾಗಿ ಅನೇಕ ಕೇಸುಗಳು ಬಿದ್ದು ಹೋಗ್ತಾವೆ ಅನ್ನೋದು ಎಲ್ಲರಿಗೂ ಗೊತ್ತಿರುವಂಥ ವಿಷಯ ಐತೆ. ಏನೋ ಆಗಲಿ ಇವ್ರಿಗೆ ಶಿಕ್ಷೆ ಇವತ್ತು ಏನು ಪ್ರಕಟ ಮಾಡ್ತಾರೆ ಅದು ನಾವು ಮುಂದಿದ್ದು ಇಂಥವು ಘಟನೆ ಆಗದಂಗೆ ತಡಿಬೇಕಾಗಿತ್ತಂದ್ರೆ ಇಲ್ಲೇ ಯೋಗ್ಯರು ಬರಬೇಕು. ಆ ಯೋಗ್ಯರನ್ನು ಆರಿಸೋರು ಯಾರು? ನಾವು ಜನ. ಈ ಒಂದು ಜನತಾ ನ್ಯಾಯಾಲಯದಲ್ಲಿ ಯಾರು ಬಿದ್ದು ಹೋಗ್ತಾರೆ, ಯಾರು ಆಯ್ಕೆ ಆಗ್ತಾರೆ, ಅದ್ರ மாதிரி ಈ ದೇಶದ ಭವಿಷ್ಯದ ಆ ದಿಶೆಯಲ್ಲಿ ಮತದಾರ ಎಚ್ಚರಗೊಳ್ಳಿ. ವಿನಯ್ ಕುಲಕರ್ಣಿ ಅಂಥವ್ರನ್ನ ಆಯ್ಕೆ ಮಾಡದೇ ಇರಲಿ, ಒಳ್ಳೆಯವ್ರನ್ನ ಆಯ್ಕೆ ಮಾಡಲಿ, ಬಡವರಲ್ಲಿ ಏನೂ ಇರಲಿ, ಕೆಲಸ ಮಾಡೋರನ್ನ ಆಯ್ಕೆ ಮಾಡಲಿ ಅಂತೇಳಿ ಮೋಸ್ಟ್ಲಿ ಇದು ನಮ್ಮ ಕನಸು ಅಷ್ಟ. ವಾಸ್ತವಕ್ಕೆ ಬರ್ತದೆ ಹೇಳೋಕ್ಕೆ ಆಗೋದಿಲ್ಲ. ಆದರೂ ನಾವು ಕನಸು ಕಾಣೋದು ಬಿಡೋದು ಬೇಡ ಅನ್ನುವಂಥ ಮಾತನ್ನು ಹೇಳ್ತಾ, ಆದರೆ ಯೋಗ್ಯರು ಬರಲಿ, ಯೋಗ್ಯರಿಂದ ಒಳ್ಳೆ ಆಡಳಿತ ಸಿಗಲಿ ಅಂತ ಮತ್ತು ನಾವು ಬಯಸ್ತಾ ಇದು ನಿಮ್ಮ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ನಿಲ್ಲಿಸ್ಬಿಡ್ರಿ. S16 ನ್ಯೂಸ್ ಅರ್ಥ ಚಿತ್ರ ಸತ್ಯದ ಕೈಗಳಲ್ಲಿ ವಂದನೆಗಳು.